ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಹೌ ಇಸ್ RCB 2025 ವುಮೆನ್ಸ್ ಪ್ರೀಮಿಯರ್ ಲೀಗ್ RCB 2025 ಪಿಕ್ ಆಗಿದೆ. 4 ಜನ ಹೊಸ ಪ್ಲೇಯರ್ಗಳನ್ನ RCB ನಿನ್ನೆ ಪಿಕ್ ಮಾಡಿದೆ. ಹೆಂಗಿದೆ ಸ್ಕ್ವಾಡು, ಪ್ಲೇಯಿಂಗ್ 11 ಯಾವ ಥರ ಫ್ರೇಮ್ ಮಾಡ್ಬೋದು, ಡಿಫ್ರೆನ್ಸ್ ಆಗುತ್ತಾ ಪ್ಲೇಯಿಂಗ್ 11ಅಲ್ಲಿ ಎಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡೋಣ ಮಾತ್ರ ಮರಿಬೇಡಿ. ಹಂಗೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಮಗ. ಸ್ಕ್ವಾಡ್ನ ಡಿಸ್ಪ್ಲೇ ಮಾಡಿದೆ ನೋಡ್ತಾ ಇರ್ಬೋದು ಮಗ. 4 ಜನ ಪ್ಲೇಯರ್ಸ್ಗಳನ್ನ ತಗೊಂಡಿದ್ದು ನಮ್ಮ RCB. ಅದರಲ್ಲಿ ಒಬ್ಬ ಮೇನ್ ಪ್ಲೇಯರ್ನ ತಗೊಂಡಿದೆ, ಅದನ್ನೇ ಪ್ರೇಮಾ ರಾವತ್ ಅಂತ 1.20 CR ಕೊಟ್ಬಿಟ್ಟು ತಗೊಂಡ್ರೆ, ಇನ್ನು 3 ಜನ ಪ್ಲೇಯರ್ಸ್ಗಳನ್ನು ಕೂಡ ಜಸ್ಟ್ ಅಸ್ ಬ್ಯಾಕಪ್ ಆಗಿ ತಗೊಂಡಿರುತ್ತದೆ RCB. 10 ಲಕ್ಷ ಬೇಸ್ ಪ್ರೈಸ್ನ ಕೊಟ್ಬಿಟ್ಟು ತಗೊಂಡಿರೋದು. ಬೌಲರ್ಸ್ಗಳ ಕ್ಯಾಟಗರಿಯಲ್ಲಿ ಜಾಗ್ರವಿ ಅಂತ ಒಬ್ಬರನ್ನ ತಗೊಂಡಿದೆ, ಜಾಗ್ರವಿ ಪವಾರ್ ಆ್ಯಂಡ್ ಜಾಶಿತಾ ಅಂತ ಒಬ್ಬರನ್ನ ತಗೊಂಡಿದ್ದಾರೆ ಕೇರಳ ಪ್ಲೇಯರ್ನ. ಆ್ಯಂಡ್ ಬ್ಯಾಟರ್ಸ್ಗಳ ಕ್ಯಾಟಗರಿಯಲ್ಲಿ ಒಬ್ಬರನ್ನ ತಗೊಂಡಿದ್ದಾರೆ, ರಾಘವಿ ಬಿಸ್ಟ್ ಅಂತ ತಗೊಂಡಿದ್ದಾರೆ. ಸೊ ಒಂದು ರೇಂಜಿಗೆ ಬ್ಯಾಕಪ್ಸ್ ಅಂತಲೇ ಹೇಳ್ಬೋದು. ಇವ್ರನ್ನ ಆಸ್ ಎ ಮೇನ್ ಪ್ಲೇಯರ್ ಆಗಿ ತಗೊಂಡಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಪ್ಲೇಯಿಂಗ್ 11 ವಿಚಾರಕ್ಕೆ ಬಂತು ಅಂದರೆ, ಕಾಂಬಿನೇಷನ್ ವಿಚಾರಕ್ಕೆ ಬಂತು ಅಂದರೆ, ಇವಾಗ ತಗೊಂಡಿರುವಂಥ 4 ಜನದಲ್ಲಿ ನನ್ನ ಪ್ರಕಾರ ಸ್ಟ್ರೈಟ್ ಅವೇ ಆಡಿಸ್ಬಹುದು ಅನ್ನೋ ಥರ ಪ್ಲೇಯರು 1.20 ಕೋಟಿ ಕೊಟ್ಟಿದ್ದಾರೆ ಅಂತ ಅಂದರೆ ಶೋರ್ ಆಗಿ 11ಅಲ್ಲಿ ಆಡ್ಸೋದಕ್ಕೆ ತಗೊಂಡಿರೋದು. ಓವರ್ ಆಲ್ ನೋಡ್ತು ಅಂದರೆ ಇವಾಗ RCB ಇರುವಂಥ 18 ಜನರಲ್ಲಿ 18 ಪ್ಲೇಯರ್ಸ್ಗಳಲ್ಲಿ 4 ಜನ ಬರ್ತಾರೆ ಜೆನ್ಯೂನ್ ಬ್ಯಾಟರ್ಸ್ಗಳ ಕ್ಯಾಟಗರಿಯಲ್ಲಿ, ಒಬ್ಬರು ಬರ್ತಾರೆ ಜೆನ್ಯೂನ್ ವಿಕೆಟ್ ಕೀಪರ್ಗಳ ಕ್ಯಾಟಗರಿ, ಅದೇ ರಿಚಾ ಘೋಷು. ವಿಕೆಟ್ ಕೀಪಿಂಗ್ ಕ್ಯಾಟಗರಿಲಿ ಇನ್ನೊಬ್ರು ಯಾರು ಬ್ಯಾಕಪ್ ಬೇಕಿತ್ತಾ ಅಂತ ಅನ್ಸುತ್ತೆ ನಮಗೆ, ಬಟ್ ಪರವಾಗಿಲ್ಲ, ರಿಚಾ ಘೋಷ್ ಇಬ್ಬರಿದ್ದಾರೆ. ಒಂಥರ ವುಮೆನ್ಸ್ ಕ್ರಿಕೆಟರ್ಗಳು ಹೆಂಗೆ ಅಂದರೆ ಎಲ್ಲ ಸಿಚುವೇಶನ್ ಕೂಡ ಅಡ್ಯಾಪ್ಟ್ ಆಗಬೇಕು. ಬೌಲಿಂಗು ಮಾಡಬೇಕು, ವಿಕೆಟ್ ಕೀಪಿಂಗ್ ಅಂದರೆ ವಿಕೆಟ್ ಕೀಪಿಂಗು ಮಾಡೋಕ್ಕೆ ರೆಡಿ ಇರ್ತಾರೆ, ಫೀಲ್ಡಿಂಗ್ ಮಾಡೋರು ಫೀಲ್ಡಿಂಗು ರೆಡಿ ಇರಬೇಕು, ಬ್ಯಾಟಿಂಗು ರೆಡಿ ಇರಬೇಕು, ಬೌಲರ್ಗಳು ಬ್ಯಾಟರ್ಗಳು ಬೌಲರ್ ಆಗ್ತಾರೆ, ಎಲ್ಲ ಥರ ಸಿಚುವೇಶನ್ಗೂ ಅಡ್ಯಾಪ್ಟ್ ಆಗ್ತಾರೆ. ಇಲ್ಲಿ ಮೆನ್ಸ್ಗಳ ಥರ ಇಲ್ಲ ಗುರನ್ ಬರ್ರಿ ಬ್ಯಾಟಿಂಗ್ ಆಡ್ತೀನಿ ಆ ಥರ ಇರೋದಿಲ್ಲ. ಎಲ್ಲರೂ ಕೂಡ ಅಡ್ಯಾಪ್ಟ್ ಆಗೇ ಬಂದಿರ್ತಾರೆ, ಯಾಕಂದರೆ ಅಷ್ಟು ಕಷ್ಟ ನೋಡ್ಬಿಟ್ಟು ಬಂದಿರ್ತಾರೆ ವುಮೆನ್ಸ್ ಕ್ರಿಕೆಟರ್ಸು. ಮೆನ್ಸೇ ನೋಡ್ಬಿಟ್ಟು ಬಂದಿರಲ್ಲ ಅಂತ ಅಲ್ಲ, ಬಟ್ ಇವ್ರಿಗೆ ಕಂಪ್ಯಾರಿಟಿವ್ ಇನ್ನೊಂದು ಸ್ವಲ್ಪ ಕಷ್ಟ ಇರುತ್ತೆ. ಬೌಲರ್ಸ್ಗಳ ಕ್ಯಾಟಗರಿಲಿ ಅರೌಂಡ್ 6 ಜನ, ಜೆನ್ಯೂನ್ ಬೌಲರ್ಸ್ಗಳ ಕ್ಯಾಟಗರಿಲಿ 6 ಜನ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಒಂಥರ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟೇ ನೋಡ್ಕೊತಾರೆ ಅಂತ ಹೇಳಬೇಕು. ಇವಾಗ ಬ್ಯಾಟರ್ಸ್ಗಳ ಕ್ಯಾಟಗರಿಲಿ ಏನಿದ್ದಾರೆ ಒಂದು 4 ಜನ, ಇವ್ರು ಬೌಲಿಂಗ್ ಮಾಡೋದೇ ಇಲ್ಲ ಅಂತ ಅಲ್ಲ, ಇವರಲ್ಲೂ ಏನಾದ್ರು ಸೀನ್ ಬಂತು ಅಂದರೆ ಬೌಲಿಂಗ್ ಹಾಕ್ತಾರೆ ಇವ್ರೂ ಕೂಡ. ಆ್ಯಂಡ್ ಆಲ್ರೌಂಡರ್ಸ್ಗಳ ಕ್ಯಾಟಗರಿಲಿ ಸುಮಾರು ಜನ ಇರುವಂಥದ್ದು. ಮೇಯ್ನಾಗೆ 1 2 3 4 5 6 7 ಜನ ಆಲ್ರೌಂಡರ್ಸ್ಗಳ ಕ್ಯಾಟಗರಿಲಿ ಇದ್ದಾರೆ. ಸೊ ಓವರ್ ಆಲ್ ನೋಡ್ತು ಅಂತಂದರೆ ಪ್ಲೇಯಿಂಗ್ 11 ಕಾಂಬಿನೇಷನ್ ವಿಚಾರಕ್ಕೆ ಬಂತು ಅಂದರೆ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಏನಿತ್ತು ಅದೇ ಥರ ಪ್ಲೇಯಿಂಗ್ 11 ಕಾಂಬಿನೇಷನ್ನ ಮೇಂಟೈನ್ ಮಾಡ್ತಾರೆ ನಮ್ಮ RCB. ಅದೇ ಒಬ್ಬರನ್ನ ಆ್ಯಡ್ ಆನ್ ಮಾಡ್ಕೊತಾರೆ, ಅದ್ರ ಜೊತೆಗೆ ಅದೇ ಪ್ರೇಮಾ ಅವ್ರನ್ನ ಆ್ಯಡ್ ಆನ್ ಮಾಡ್ಕೊತಾರೆ ಅನ್ನಿಸ್ತಿದೆ. ಸ್ಮೃತಿ ಮದನ ಜೊತೆಗೆ ಸೋಫಿ ಡಿವೈನ್ ಓಪನ್ ಮಾಡ್ತು ಅಂದರೆ ನಂಬರ್ 3 ಬರ್ತಾರೆ ಅಲಿಸ್ ಪೆರಿ, ನಂಬರ್ 4 ರಿಚಾ ಘೋಷ್ ಅಂತೂ ಖಂಡಿತ ಬರ್ತಾರೆ. ಲಾಸ್ಟ್ ಟೈಮ್ ಅಂತೂ ಕಡಾಕಾಗಿ ಆಡಿದ್ರು ಎಲ್ಲರೂ ಕೂಡ. ನಂಬರ್ 5 ಮೇಘನಾ ಅವರು ಬರ್ತಾರೆ, ಆಮೇಲೆ ಜಾರ್ಜಿಯಾ ವೆರಮ್ ಅವರು ಬರ್ತಾರೆ. ನಂಬರ್ 6 ನಂಬರ್ 7 ಮೊಲಿನಕ್ಸ್ ಅವರು ಬರ್ತಾರೆ, ಸೋಫಿ ಮೊಲಿನಕ್ಸ್ ಅವರು. ಆಮೇಲೆ ನಂಬರ್ 8 ಪ್ರೇಮಾ ಅವರು ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಪ್ರೇಮಾ ಅವರ ಸ್ಲಾಟ್ ವೇರಿಯೇಷನ್ ಆದರೂ ಆಗ್ಬೋದು, ಮೇಲ್ಗಡೆ ಬಂದರೂ ಬರ್ಬೋದು, ಬಟ್ ನಾನು ಇಟ್ಟಿದ್ದೀನಿ ಇವಾಗ ಪ್ರೇಮಾ ಅವ್ರನ್ನ 8ನೇ ಸ್ಥಾನದಲ್ಲಿ. ಶ್ರೇಯಾಂಕಾ ಪಾಟೀಲ್ ಹಂಗೆ ನೋಡೋಕೆ ಬ್ಯಾಟಿಂಗ್ ಆಡೋಂಥ ಕೆಪಬಿಲಿಟಿ ಚೆನ್ನಾಗೇ ಇದೆ. ಶ್ರೇಯಾಂಕಾ ಪಾಟೀಲ್ ನಂಬರ್ 9 ಇಟ್ಟಿದ್ದೀನಿ. ಸೊ ಒಂಥರ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಸ್ಟ್ರೆಂಥನ್ ಆಗಿದೆ ಅಂತ ಹೇಳಬೇಕು. ನಂಬರ್ 10 ಆಶಾ ಶೋಭಣ್ಣ ಅವರ ಇಟ್ಟರೆ, ನಂಬರ್ 11 ರೇಣುಕಾ ಸಿಂಗ್ ಅವ್ರನ್ನ ಇಟ್ಟಿದ್ದೀನಿ ಮಗ. ಈ ಒಂದು 11 ನೋಡ್ತು ಅಂತಾರೆ ಬ್ಯಾಟಿಂಗ್ ಡೆಪ್ತ್ಗೆ ಅಂದರೆ ಬ್ಯಾಟಿಂಗ್ ಡೆಪ್ತ್ ಇದೆ, ಬೌಲಿಂಗ್ ಆಪ್ಷನ್ಸ್ ಅಂದರೆ ಬೌಲಿಂಗ್ ಆಪ್ಷನ್ಸ್ ಇದೆ, ಸ್ಪಿನ್ ಆಪ್ಷನ್ಸ್, ಫಾಸ್ಟ್ ಬೌಲಿಂಗ್ ಆಪ್ಷನ್ಸ್ ಎಲ್ಲನೂ ಕೂಡ ಸಖತ್ತಾಗಿದೆ. ಆದ್ದರಿಂದ ಭರ್ಜರಿ ಟೀಮ್ ಥರ ಅಂತೂ ಖಂಡಿತ ಕಾಣಿಸ್ತಾ ಇದೆ. ಲಾಸ್ಟ್ ಟೈಮ್ RCB ಭರ್ಜರಿ ಟೀಮ್ ಆಗಿ ಮೂಡಿ ಬಂದಿದ್ದು, ಡಿಫೆಂಡಿಂಗ್ ಚಾಂಪಿಯನ್ಸ್ ಬೇರೆ. ಸೊ ಅದೇ ಕೋರ್ನ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಒಬ್ಬರು ಮಾತ್ರ ಇವಾಗ ಒಂಥರ 11 ಒಳಗಡೆ ಆ್ಯಡ್ ಆನ್ ಮಾಡ್ಕೊಳೋ ಥರ ತೊಗೊಂಡಿರೋದೇ ಪ್ರೇಮಾ ಅವರು. ಸೊ ಇನ್ನೊಂದು ಸ್ವಲ್ಪ ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡ್ತಾರೆ ಅಂತ ಕಾಣಿಸುತ್ತೆ. 1.20 CRನ ಕೊಟ್ಟಿದ್ದಕ್ಕಾದ್ರೂ ಇವರು ಇನ್ಕ್ರೀಸ್ ಮಾಡಲೇಬೇಕು RCB ಸ್ಟೆಬಿಲಿಟಿನ. ಸೊ ನೋಡೋಣ, RCB ಅಂತೂ ಲಾಸ್ಟ್ ಫೈನಲ್ಸಲ್ಲಿ ಅವನ ಅಜ್ಜಿ ಕ್ರೇಜಿ ಸೋಲೋ ಮ್ಯಾಚ್ನಾಗ ಗೆದ್ಬಿಟ್ರು ಹಂಗೇನೆ. ಸೊ ನೋಡೋಣ ಅದೇನು ಮಾಡ್ತಾರೆ ಈ ಸೀಸನ್ನು ಅಂತ. ಮತ್ತೆ ಚಾಂಪಿಯನ್ಸ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ, ಯಾಕಂದರೆ ಆ ಥರ ಕ್ವಾಲಿಟಿನ ಮೇಂಟೈನ್ ಮಾಡಿದರೆ, ಆ ಥರ ಕೋರ್ನ ಮೇಂಟೈನ್ ಮಾಡ್ಕೊಂಡಿದ್ದಾರೆ ನಮ್ಮ RCB. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮಗೆ ಏನಿಸ್ತು RCBಯ ಈ 11 ಕಾಂಬಿನೇಷನ್ನ ನೋಡ್ತು ಅಂತಂದರೆ, ಮತ್ತೆ ನಾವು ಟ್ರಾಫಿ ಗಿಫಿ ಹೊಡಿತಾರ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ವಾ.